ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ನಾನು ಸೆಟ್ ದೋಸೆ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ. ರೇಷನ್ ಅಕ್ಕಿಲಿಂತ ಸೆಟ್ ದೋಸೆ ಹೆಂಗೆ ಮಾಡ್ಬೇಕಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ. ಅವು ಏನೇನು ಮಾಡ್ಬೇಕಂತ ತೋರಿಸ್ತೀನಿ ನೋಡ್ರಿ. ಹೋಟೆಲ್ನಾಗ ಯಾವ ಥರ ಹಿಟ್ಟು ಉಬ್ಬಿ ಬರ್ತದ್ರಿ ಆ ಥರ ಆಗ್ತದೆ ನೋಡ್ರಿ. ನನ್ನ ಬಲ್ನು ಈಗ ಗ್ಲಾಸ್ಲಿಂತ 3 ಗ್ಲಾಸ್ ಅಕ್ಕಿ ತೊಗೊಂಡಿನಿ ರೀ. ಅದೇ ಗ್ಲಾಸ್ಲಿಂತ 1 ಗ್ಲಾಸು ಉದ್ದಿನ ಬೇಳೆ ತೊಗೊಂಡಿನಿ ನೋಡ್ರಿ. ಇವೆರಡು ಸ್ವಚ್ಛ ತೊಳ್ಕೊಂಬರ್ತೀನಿ ನೋಡ್ರಿ ಒಂದು 2-3 ಸರ್ತಿ. ಒಂದು ಸ್ವಲ್ಪ ಮೆಂತ್ಯ ಬೀಜ ಹಾಕ್ತೀನಿ ರೀ, ಅದ್ರ ಮೆಂತ್ಯ ಕಾಳು ಹಾಕ್ತೀನಿ ನೋಡ್ರಿ. ಆಮೇಲೆ ತೊಳೆದಿದ ಮೇಲೆ ಸಾಬುದಾಣಿ ಹಾಕೊಳತ್ತೀನಿ ನೋಡ್ರಿ. ಒಂದು ಸ್ವಲ್ಪ ನುಗ್ಗಿ ಮಸ್ತನ ಬರ್ತದೆ ರೀ ಸಾಬುದಾಣಿ ಹಾಕೊಂಡ್ರೆ. ಅದ್ರ ಸಲುವಾಗಿ ಸಾಬುದಾಣಿನೂ ಅದ್ರ ಜೊತೆನೇ ನೆನೆಲಕ್ಕೆ ಬಿಡ್ತೀನಿ ನೋಡ್ರಿ. ಒಂದು 4 ಗಂಟೆ ಬಿಟ್ಟು ಈಗ ನೋಡ್ರಿ, ಈಗ ಎಲ್ಲ ನೆಂದ್ಕೊಂಡವ್ರಿ ಚಂದ. ಉದ್ದಿನ ಬೇಳೆ, ಮೆಂತ್ಯ, ಅಕ್ಕಿ ಎಲ್ಲ ನೆಂದವ್ರಿ. 4 ಗಂಟೆ ಆಯ್ತು ರೀ ನಾನು ನೆನೆಯಿಟ್ಟು. ಈಗ ಮಿಕ್ಸಿ ಮಾಡ್ತೀನಿ ನೋಡ್ರಿ. ನುಣ್ಣು ರುಬ್ಕೋತೀನಿ ರೀ ಚಂದ. ಮಿಕ್ಸಿ ಮಾಡ್ಕೋತೀನಿ ರೀ. ಈಗ ಅವಲಕ್ಕಿ ನೆನೆಕ್ತೀನಿ ನೋಡ್ರಿ. ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ತೊಗೊಂಡಿನಿ ರೀ. ಇದು ಅಕ್ಕಿ ಉದ್ದಿನ ಬೇಳೆ ಎಲ್ಲ ಮಿಕ್ಸಿ ಮಾಡ್ಕೊಂಬ ತನಕ ಒಂದು ಸ್ವಲ್ಪ ನೆನಿತಾವ್ರಿ. ಅವಲಕ್ಕಿ ಏನು ಭಾಳಷ್ಟು ನೆನಿಬೇಕಾಗಲ್ಲ ರೀ. ಒಂದು 5 ನಿಮಿಷ ಭೀ ಹತ್ತಲ್ಲ ನೆನಿಲಕ್ಕ. ಅದ್ರ ಸಲುವಾಗಿ ಮಿಕ್ಸಿ ಮಾಡೋ ತನಕ ನೆನಿಲಕ್ಕೆ ಹಾಕಿಡ್ತೀನಿ ನೋಡ್ರಿ. ಅವಲಕ್ಕಿ ಹಾಕಿದ್ರಾಗ ಭಾಳ ಸಾಫ್ಟಾಗಿ ಆತಾವ್ರಿ, ಮೆತ್ತಗೆ ಆತಾವ್ರಿ. ಅದ್ರ ಸಲುವಾಗಿ ಅವಲಕ್ಕಿ ನೆನೆ ಇಟ್ಟಿನಿ ನೋಡ್ರಿ. ಈಗ ಮಿಕ್ಸಿ ಜಾರ್ನಾಗ ಹಾಕೋತೀನಿ ನೋಡ್ರಿ ಅಕ್ಕಿ, ನೆಂದಿರೋ ಅಕ್ಕಿನ ಮಿಕ್ಸಿ ಜಾರನ್ನ ಹಾಕೊಂಡು ಮಿಕ್ಸಿ ಮಾಡ್ಕೋತೀನಿ ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ನೋಡ್ರಿ ನುಣ್ಣು ರುಬ್ಕೊಂಡಿ ನೋಡ್ರಿ. ಈ ಥರ ರುಬ್ಕೊಂಡು ತೆಗಿತೀನಿ ನೋಡ್ರಿ ಬೋಗಣಿದಾಗ. ಈಗ 2ನೇ ಸರ್ತಿ ಮತ್ತೆ ಹಾಕೊಂಬ ಹೊತ್ತಿಗೆ ಇವು ಅವಲಕ್ಕಿ ನೆಂದವು ನೋಡ್ರಿ. ಅವಲಕ್ಕಿನೂ ಅದ್ರ ಜೊತೆನೇ ಹಾಕೋತೀನಿ ನೋಡ್ರಿ. ಅವಲಕ್ಕಿನೂ ಹಾಕೊಂಡು ರುಬ್ತೀನಿ ರೀ. ಈಗ ಮಿಕ್ಸಿ ಮಾಡ್ಕೋತೀನಿ ರೀ. ಅವಲಕ್ಕಿ ಹಾಕಿ ನೋಡ್ರಿ, ಈ ಥರ ಭಾಳ ಮಸ್ತ್ ಆಗ್ತಾವ್ರಿ ದೋಸೆ. ಬಾಯ್ದಾಗ ಹಲ್ಲಿಲ್ದ್ರೂ ಮೆತ್ತಗೆ ಮೃದುವಾಗಿ, ಮೆತ್ತಗೆ ಮೆಲೆದೇ ಹತ್ತಲ್ರಿ, ಅಷ್ಟು ಮೃದುವಾಗಿ ಆಗ್ತಾವ್ರಿ ಇವು. ಅವಲಕ್ಕಿ ಇಲ್ದ್ರೆ ಅಕ್ಕಿ ಎಳ್ಳು ಭೀ ಹಾಕೋತಾರ್ರಿ. ಅಲ್ಲಿ ನೋಡ್ರಿ ಮಿಕ್ಸಿ ಮಾಡಿ ಹಾಕಿ ನೋಡ್ರಿ ಹಿಟ್ಟಿಗೆ. ಕಾಲು ಬೊಗಣಿ ಅಷ್ಟು ಆಗ್ಯದ್ರಿ, ಫುಲ್ ಆಗಿಲ್ರಿ, ಅರ್ಧನೂ ಇಲ್ರಿ. ಇದು ಅರ್ಧದ್ಕಿಂತ ಕಮ್ಮಿ ಆಗ್ಯದ್ರಿ ಒಂದು ಬೊಗಣಿದಾಗ. ಆದರೆ ಇದು ಉಬ್ಬಿ ಎಷ್ಟು ಆಗ್ತದೆ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಒಂದು ರಾತ್ರಿ ಇಡ್ಬೇಕ್ರಿ ಇದು. ಈಗ ಇದ್ರಾಗ ಏನು ಹಾಕ್ಕೊಂಡಿರಿ, ನಾನು ಸೋಡಾನು ಕಲಸ್ಕೊಂಡಿಲ್ಲ, ಏನು ಕಲಸ್ಕೊಂಡಿಲ್ಲ ರೀ. ಬರೀ ರುಬ್ಬಿ ಅಷ್ಟೇ ಇಡ್ತೀನಿ ನೋಡ್ರಿ. ಒಂದು ಸ್ವಲ್ಪ ಚಮಚಲಿಂತು ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ ರೀ. ಮಿಕ್ಸ್ ಮಾಡ್ಕೊಂಡು ಮುಚ್ಚಿಟ್ಟು ನೋಡ್ರಿ. ಈಗ ರಾತ್ರಿ ಆದಮೇಲೆ ಈಗ ಬೆಳಿಗ್ಗೆ ನೋಡ್ರಿ ಎಷ್ಟು ಚಂದ ಉಬ್ಬ್ಯದ ನೋಡ್ರಿ ಹಿಟ್ಟು. ಹೋಟೆಲ್ನಾಗೂ ಎಷ್ಟು ಭಾರಿ ಆಗಲ್ರಿ. ನಾನೇನು ಕಲಸಿಲ್ಲ ರೀ ಇದ್ರಾಗ. ಆದ್ರೂ ಅರ್ಧಕ್ಕಿಂತ ಕಮ್ಮಿ ಇತ್ತು ರೀ. ಆದ್ರೆ ಫುಲ್ ಬೊಗಣಿ ಫುಲ್ ಆಗ್ಯದ ನೋಡ್ರಿ. ಒಂದು ಸ್ವಲ್ಪ ಕಮ್ಮಿ ಆಗದ ರೀ, ಒಂದು ಬೊಗಣಿಗೆ ಒಂದು ಸ್ವಲ್ಪ ಕಮ್ಮಿ ಅದ ರೀ, ಅಷ್ಟು ಫುಲ್ ಆಗ್ಯದ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಮಸ್ತನಾಗ ಆಗ್ಯದ ರೀ. ಇದು ಬೇಸಿಗೆ ಕಾಲದಾಗೂ ಚಳಿಗಾಲದಾಗ ಇಷ್ಟು ಉಬ್ಬಿ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ರೀ. ಆದ್ರೆ ಬೇಸಿಗೆದಾಗ ಮಸ್ತನಾಗ ಉಬ್ಬಿ ಬರ್ತದೆ ರೀ. ಇಲ್ಲಿ ನೋಡ್ರಿ ಹಿಟ್ಟು ಎಷ್ಟು ಚಂದ ಆಗ್ಯದ ರೀ. ಹಿಂಗಾದ್ರೆ ದೋಸೆ ಮಸ್ತನಾಗ ಬರ್ತಾವ್ರಿ. ಈ ಥರ ಇರ್ಬೇಕ್ರಿ ಹಿಟ್ಟು. ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಈಗ 1 ಸ್ಪೂನಷ್ಟು ಉಪ್ಪು ಹಾಕೊಳತ್ತೀನಿ ನೋಡ್ರಿ. ರುಚಿ ನೋಡ್ಕೊಂಡು ಹಾಕೋರಿ, ರುಚಿಗೆ ತಕ್ಕಷ್ಟು. ಮತ್ತು 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕೋತೀನಿ ರೀ. ಈ ಸಕ್ಕರೆ ಯಾಕೆ ಹಾಕೋಬೇಕಂದ್ರೆ ಇದು ಕಲರ್ ಸಲುವಾಗಿ ರೀ. ಕಲರ್ ಮಸ್ತನಾಗ ಬರ್ತದೆ ರೀ ದೋಸೆಗೆ, ಹೊಂಬಣ್ಣ ಬರ್ತದೆ ರೀ ಕಲರ್. ಈ ಥರ ಹಾಕಿ ನೋಡ್ರಿ ನೀವು ಭೀ ಸಕ್ಕರೆ. ಈಗ ಸಕ್ಕರೆ ಉಪ್ಪು 2 ಹಾಕಿನಲ್ರಿ, ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಇವೆಲ್ಲ ಕರಗೋ ಸಲುವಾಗಿ ಸಕ್ಕರೆ ಕರಗಬೇಕಲ್ರಿ, ಅದ್ರ ಸಲುವಾಗಿ ಈ ಥರ ಚಮಚಲಿಂತ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ.
ಈ ಥರ ಹಿಟ್ಟಿತ್ತಂದ್ರೆ ದೋಸೆ ಹಾಕ್ಲಕ್ಕ ಏನು ಬೇಸರನೇ ಇಲ್ಲರಿ, ಅಷ್ಟು ಮಸ್ತಿನೇ ಬರ್ತಾವ್ರಿ ದೋಸೆ. ಹಾಕ್ಲತ್ತರ ಇನ್ನಷ್ಟು ಹಾಕ್ಬೇಕು ಅನ್ನೋಂಗೆ ಆಗ್ತದ್ರಿ. ಇಲ್ಲಿ ನೋಡ್ರಿ ಈ ಥರ ಚಂದ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಎಲ್ಲ ಕರಗ್ತದ್ರಿ. ಇದ್ರಾಗ ಬೇಕಾದ್ರೆ ಅನ್ನನೂ ಮಿಕ್ಸಿಗೆ ಹಾಕಿ, ಅನ್ನ ಇತ್ತಂದ್ರೆ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಅದನ್ನು ಹಾಕ್ಬೋದು ರೀ. ಅನ್ನ ಹಾಕಿದ್ರೂ ಮಸ್ತನಾಗ ಆಗ್ತದ್ರಿ ಹಿಟ್ಟು. ಈಗ ಹಂಚಿಟ್ಟಿ ನೋಡ್ರಿ ದೋಸೆ ಹಂಚು. ಒಂದು ಸ್ವಲ್ಪ ಎಣ್ಣೆ ಹಚ್ಚಿನ್ರಿ, ಇದಕ್ಕೆ ಎಣ್ಣೆ ಹಚ್ಚಿ ಹಾಕ್ಲತ್ತಿ ನೋಡ್ರಿ ಹಿಟ್ಟು. ಇದಕ್ಕೇನು ಭಾಳಷ್ಟು ಅಡಲ್ ಮಾಡಬಾರ್ದ್ರಿ. ಸೆಟ್ ದೋಸೆ ಅಂದ್ರೆ ಸ್ವಲ್ಪ ದಪ್ಪನೇ ಇರ್ಬೇಕ್ರಿ, ಅಂದರೆ ಮಸ್ತ್ ಅನ್ನಿಸ್ತಾವ್ರಿ. ಇಷ್ಟೇ ಮಾಡಿ ಮ್ಯಾಲೆ ಮುಚ್ಚಿ ಬಿಡ್ತೀನಿ ನೋಡ್ರಿ ಒಂದು 2 ನಿಮಿಷ. ಈಗ ನೋಡಮ್ರಿ ಹೆಂಗೆ. ಇಲ್ಲಿ ನೋಡ್ರಿ ಮಸ್ತನ ರೆಡಿ ಆಗ್ಯದ ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ಮ್ಯಾಲೆ ಹಾಕಿ. ಈಗ ತೆಗಿತೀನಿ ನೋಡ್ರಿ. ತೆಗಿಲಕ್ಕೆ ಏನು ತ್ರಾಸಿಲ್ರಿ, ಮಸ್ತನಾಗಿ ಹೇಳ್ತಾವ್ರಿ ದೋಸೆ. ಇಲ್ಲಿ ನೋಡ್ರಿ ಕಲರ್ನು ಮಸ್ತ್ ಬಂದದ ನೋಡ್ರಿ. ಈ ಥರ ನಿಮಗೂ ಮಸ್ತನಾಗ ದೋಸೆ ಮೃದುವಾಗಿ ಮೆತ್ತಗೆ ಸಟ್ಟು ದೋಸೆ ಮಾಡ್ಬೇಕಂತಂದ್ರೆ ನಾನು ಏನೇನು ಹಾಕೀನಿ ಅವೆಲ್ಲ ಹಾಕಿ ಮಾಡಿ ನೋಡ್ರಿ, ಮಸ್ತನಾಗ ಬರ್ತಾವ್ರಿ ನಿಮ್ಮ ದೋಸೆ. ಹಿಂಗೆ ಮೆತ್ತಗೆ ದೋಸೆ ಇದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಕೈಯಾಗ ಹಿಡಿದ್ರೆ ಹೋಗೋ ಥರ ಮೆತ್ತಗೆ ಆಗ್ತಾವ್ರಿ. ಮತ್ತು ಗರಂ ಗರಂ ಇದ್ದರೆ ತಿನ್ಬೇಕಂತ ಏನಿಲ್ಲ ರೀ. ಇವು ಮುಂಜಾನೆ ಹಾಕಿಟ್ರೆ ಸಂಜೆ ತನಕ ಮೆತ್ತಗೆ ಇರ್ತಾವ್ರಿ. ಒಟ್ಟು ಏನಾಗಲ್ಲ ರೀ ಇವಕ್ಕೆ, ಅಷ್ಟು ಮಸ್ತ್ ಬರ್ತಾವ್ರಿ. ಇಲ್ಲಿ ನೋಡ್ರಿ ಇನ್ನೊಂದು ಹಾಕ್ಲತ್ತೀನಿ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೀವು ಈ ಥರ ಮಾಡಿ ನೋಡಿರಿ. ನಾನು ಅಕ್ಕಿದಾಗ ಏನೇನು ಹಾಕಿನ ಅಂಥೇಳಿ ನೋಡ್ಕೊಂಡಿರಲ್ಲ, ನೀವು ಎಲ್ಲ ಹಾಕಿ ಈ ಥರ ಮಾಡಿ ನೋಡಿರಿ. ನಿಮಗೂ ಹಿಂಗೆ ಬರ್ತಾವ್ರಿ ಮಸ್ತನಾಗ. ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಇಲ್ಲಿ ನೋಡ್ರಿ ಸೆಟ್ ದೋಸೆ ರೆಡಿ ನೋಡ್ರಿ. ಇದ್ರ ಜೊತೆ ಹಸಿ ತೆಂಗಿನಕಾಯಿ ಚಟ್ನಿ ರೆಡಿ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಮೆತ್ತಗೆ. ತೆಂಗಿನ ಚಟ್ನಿ ಸೆಟ್ ದೋಸೆ ನೋಡ್ರಿ ಎಷ್ಟು ಮೆತ್ತಗ್ಯಾವ್ರಿ. ಕೈಯಾಗ ಹಿಡಿದ್ರೆ ಸಾಫ್ಟಾಗಿ ಹತ್ತಾವ್ರಿ. ಹರಿದು ಬಾಯಿಗೆ ಇಟ್ಕೊಂಡ್ರೆ ತಾನಾಗಿ ಕರಗುವಷ್ಟು ಮೆತ್ತಗಾಗ್ಯಾವ್ರಿ ಇವು. ಈ ಥರ ಮಾಡಿ ನೋಡ್ರಿ. ನೀವು ಭೀ ಹೆಂಗೆ ಬಂದವಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಸಿ ತೆಂಗಿನಕಾಯಿ ಚಟ್ನಿ ಭಾಳ ಸೂಪರ್ ಕಾಂಬಿನೇಷನ್ ರೀ ಇದ್ರ ಜೊತೆ.